ನಾನಿವತ್ತು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆದು ಪದಾರ್ಥ ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕೆ 4 ಮೊಟ್ಟೆ ತಗೊಂಡಿದ್ದೇನೆ, ಸ್ವಲ್ಪ ನುಗ್ಗೆ ಸೊಪ್ಪು ತಗೊಂಡಿದ್ದೇನೆ, ಮತ್ತು ಒಗ್ಗರಣೆಗೆ ಇಲ್ಲಿ 3 ಈರುಳ್ಳಿ, 1 ಟೊಮೆಟೊ, ಮಸಾಲೆಗೆ ಒಂದು 10 ಮೆಣಸು ಉದ್ದ ಗಿಡ್ಡ ಮಿಕ್ಸ್ ಉಂಟು ಇದರಲ್ಲಿ, ಸ್ವಲ್ಪ ಮೆಂತೆ, ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಅರಶಿನ ಹುಡಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಹುಳಿ, 7 ತೆಂಗಿನ ತುರಿ. ಇದನ್ನೀಗ ಮಿಕ್ಸಿ ಮಾಡುವ. ಮಸಾಲೆ ರುಬ್ಬಿ ಆಯಿತು. ಗ್ಯಾಸಿನಲ್ಲಿ ಪಾತ್ರೆ ಇಟ್ಟಿದ್ದೇನೆ. ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು ಹಾಕಿದ್ದೇನೆ, ಈರುಳ್ಳಿ, ಒಳ್ಳೆ ಫ್ರೈ ಆಗಬೇಕಿದೆ. ಈಗ ಟೊಮೆಟೊ ಹಾಕ್ತಾ ಇದ್ದೇನೆ. ಗಿಡ ಮಸಾಲೆ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಮಿಕ್ಸ್ ಮಾಡಬೇಕು. ಇದು ಒಳ್ಳೆ ಕುದಿ ಬರಬೇಕು. ಈಗ ಕುದೀತಾ ಉಂಟು ಮಸಾಲೆ, ಅದಕ್ಕೆ ಈ ನುಗ್ಗೆ ಸೊಪ್ಪನ್ನು ಹಾಕುವ. ನುಗ್ಗೆ ಸೊಪ್ಪು ಸ್ವಲ್ಪ ಬೇಯಬೇಕು ಮಸಾಲೆಯಲ್ಲಿ. ಈಗ ಮುಚ್ಚಿಡುವ ಗ್ಯಾಸ್. ಇದೀಗ ಕುದೀತಾ ಉಂಟು. ಈಗ ಗ್ಯಾಸ್ ಆಫ್ ಮಾಡುವ. ಈಗ ಒಂದೊಂದೇ ಮೊಟ್ಟೆಯನ್ನು ಹಾಕ್ಬೇಕು ಇದಕ್ಕೆ. ಈಗ ಎಲ್ಲ ಮೊಟ್ಟೆಯನ್ನು ಹಾಕೈತೆ. ಈಗ ಮುಚ್ಚಿಡುವ. ಒಂದು 5 ನಿಮಿಷಕ್ಕೆ ಗ್ಯಾಸ್ ಆಫ್ ಮಾಡಿ ಇರಬೇಕು. ಅದು ಒಳ್ಳೆ ಬೆಂದಿರ್ತದೆ ಆಗ ಮೊಟ್ಟೆ. ಈಗ 5 ನಿಮಿಷ ಆಯಿತು. ಈಗ ಗ್ಯಾಸ್ ಉರಿಸ್ತೇನೆ. ಇದೀಗ ಒಳ್ಳೆ ಕುದೀತಾ ಉಂಟು. ಇದು ಮಸಾಲೆ ಕುದಿಯುವಾಗ ಹಾಕಿದೆಲ್ಲ ಮೊಟ್ಟೆ ಹುಡಿ ಹುಡಿ ಆಗ್ತದೆ. ಅದಕ್ಕೆ ಗ್ಯಾಸನ್ನು ಆಫ್ ಮಾಡಿ ಹಾಕಬೇಕು, ಆಗ ಮೊಟ್ಟೆ ಇಡಿಯೇ ಸಿಗ್ತದೆ. ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿ ಮೊಟ್ಟೆ ಹಾಕೋದು. ಬಿಸಿ ಮಸಾಲೆಗೆ ಬೇಯ್ತದೆ ಮೊಟ್ಟೆ. ಈಗ ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪಿನ ಸಾರು ರೆಡಿ. ಒಮ್ಮೆ ಟೇಸ್ಟ್ ಮಾಡಿ ಹೇಳಿ ಆಯಿತಾ ಹೇಗಾಗಿದೆ ಅಂತ. ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪಿನ ಸಾರು ರೆಡಿ.